ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊಗೆಕಾಯಿ ತೆಳ್ಳವನ್ನು ಕಟ್ಟಿಗೆ ಒಲೆಯಲ್ಲಿ ಹೇಗೆ ಎರೆಯೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ಒಬ್ಬರು ಬೆಂಗಳೂರವ್ರು ಇಲ್ಲಿ ಬಂದಾಗ ಎರೆದಿರೋದು, ಮತ್ತು ಅವರು ಹಳ್ಳಿಗೆ ಬಂದಾಗ ಎಷ್ಟು ಚೆನ್ನಾಗಿ ಕಟ್ಟಿಗೆ ಒಲೆಯಲ್ಲಿ ತೆಳ್ಳವೆರೀತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆ ಮೊಗೆಕಾಯಿ ಅಂದರೆ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅವರು ಹಳ್ಳಿಗೆ ಬಂದಾಗ ಎಷ್ಟು ಚೆನ್ನಾಗಿ ತೆಳ್ಳವೆರೀತಾರೆ, ಹಳ್ಳಿ ಜೀವನಕ್ಕೂ ಹೇಗೆ ಅವರು ಅಡ್ಜಸ್ಟ್ ಆಗ್ತಾರೆ ಅಂತ ನಿಮ್ಗೆ ಇದರೊಳಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ. ನಾನೀಗ ಆ ವಿಡಿಯೋನ ಹಾಕ್ತೀನಿ ನೋಡಿ. ಇದು ಹವ್ಯಕರ ಬೆಳಗಿನ ತಿಂಡಿ ಮೊಗೆಕಾಯಿ ತೆಳ್ಳೆವು. ಈ ಥರ ಬಂಡಿ ರೆಡಿ ಮಾಡಿಕೊಂಡು, ದೋಸೆ ಕಾವಲಿ ರೆಡಿ ಮಾಡಿಕೊಂಡು, ನಾವು ಬಾಳೆ ಎಲೆಯಿಂದ ಮಾಡ್ತೀವಿ. ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಮಾಡಿಬಿಟ್ಟು ಈಗ ಸೆಟ್ ಮಾಡ್ಕೊತೀವಿ. ಬಾಳೆ ಎಲೆ ಇಲ್ಲದೆ ಹೋದವರು ಈ ಥರ ಫೈಬರ್ ಸೀಟಿಂದನೂ ದೋಸೆ ಮಾಡಬಹುದು. ಇದು ಮೊಗೆಕಾಯಿ ಹಿಟ್ಟು ರೆಡಿ ಇದೆ. ಮೊಗೆಕಾಯಿ ಅಕ್ಕಿ ಜೊತೆ ಸಮನಾಗಿ ಮೊಗೆಕಾಯಿ ಇದನ್ನು ಸಮಪಾಲಿನಲ್ಲಿ ರುಬ್ಬಿರೋದು. ಇದು ರುಬ್ಬಿರೋ ಹಿಟ್ಟು ಗ್ರೈಂಡರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬಂಡಿ ಮುಚ್ಚಲು ಅಂತೀವಿ. ಅದನ್ನು ಮುಚ್ಚಿದರೆ ಎರಡು ಕಡೆ ಸಮನಾಗಿ ಬೇಯುತ್ತೆ. ಈಗ ನಮ್ಮ ಮೊಗೆಕಾಯಿ ತೆಳ್ಳೆವು ತಿನ್ನಲಿಕ್ಕೆ ರೆಡಿ. ಇದನ್ನು ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಿದ್ರು, ಸಾಂಬಾರ್ ಜೊತೆ, ಚಟ್ನಿ ಜೊತೆ, ಯಾವ್ದ್ರ ಬೇಕಾದರೂ ತಿನ್ಬೋದು. ಈ ಥರ ತೆಳ್ಳೆವು ಹವ್ಯಕರ ಬೆಳಗಿನ ತಿಂಡಿ ತೆಳ್ಳೆವು. ನೋಡಿ ಫ್ರೆಂಡ್ಸ್, ಮೊಗೆಕಾಯಿ ಅಂದರೆ ಇದೆ. ಅವರೇ ಫೋಟೋ ಹೊಡೆದು ಕಳಿಸ್ತಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದು ಹಳ್ಳಿನಲ್ಲಿ ಮಾತ್ರ ಸಿಗತ್ತೆ. ಉಳಿದ ಕಡೆ ಎಲ್ಲ ಸಾಂಬಾರು ಮಗೆ ಅಂತ ಸಿಗುತ್ತೆ, ಅದಷ್ಟು ಚೆನ್ನಾಗಿ ಆಗೋದಿಲ್ಲ. ಮತ್ತು ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ವರ್ಷನ್ಗಟ್ಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ನನ್ನ ವೀಡಿಯೋದಲ್ಲಿ, ನನ್ನ ಚಾನಲ್ ವೀಡಿಯೋಗಳಲ್ಲಿ ಮೊಗೆಕಾಯಿನ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಅವರು ಮೊಗೆಕಾಯಿ ಹೇಗಿರುತ್ತೆ ಅಂತಲೂ ನಿಮಗೆ ಫೋಟೋ ಹಾಕಿದ್ದಾರೆ. ಯಾಕೆಂದರೆ ಎಲ್ಲ ಕಡೆಯೂ ಮೊಗೆಕಾಯಿ ಸಿಗೋದಿಲ್ಲ, ನಮ್ಮ ಸೀಸನಲ್ಲಿ ಮಾತ್ರ ಸಿಗುತ್ತೆ ಅದು. ಮತ್ತು ಹವ್ಯಕರು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದರೊಳಗೆ ತುಂಬ ವಿಧದ ಪದಾರ್ಥಗಳನ್ನು ಮಾಡ್ತಾರೆ. ದೋಸೆ, ಪಲ್ಯ, ಸಾಂಬಾರು, ತುಂಬ ಬಜೆ, ತುಂಬ ವೆರೈಟಿಗಳನ್ನು ಮಾಡ್ತಾರೆ. ನಿಮಗೂ ಇಷ್ಟ ಆದರೆ ನೀವು ತಂದು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.